ಇದು ಏನಂತ ಗೊತ್ತಾಯ್ತಾ ನಿಮಗೆ? ನೋಡಿ, ಐ ಥಿಂಕ್ ಇದು ಸ್ವಲ್ಪ ಏನಂದರೆ ಸೈನ್ಸ್ ಸ್ಟೂಡೆಂಟ್ಸ್ ಇರ್ತಾರಲ್ವ, ಅವ್ರಿಗೆ ಗೊತ್ತಾಗ್ಬೋದು. ಇಲ್ಲಿ ನೋಡಿ, ಅಲ್ಲಿ ಹೊರಗಡೆ ಇರೋ ಗೋಡೆ ಏನಾಗ್ತಿದೆಯಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ? ಈಗ ನೋಡಿ, ಈ ಥರ ಕನೆಕ್ಷನ್ ಇದೆ. ಇಲ್ಲೊಂದು ಮಿರರ್ ಹಾಕಿದೆ. ಅಂದರೆ ಇದು ಆ್ಯಕ್ಚುಲಿ ಏನಪ್ಪ ಅಂತಂದರೆ ಸೈನ್ಸ್ ಒಳಗೆ ಮಾಡಿರೋದು ಪ್ರಾಜೆಕ್ಟ್ ಈ ಥರ. ಇದನ್ನೇನು ಮಾಡ್ತಿದ್ರಪ್ಪ ಅಂತಂದರೆ ಮುಂಚೆ ಎಲ್ಲ ವಾರ ಎಲ್ಲ ನಡೀತಿತ್ತಲ್ವ, ಯುದ್ಧ ಎಲ್ಲ ನಡೀತಿರ್ಬೇಕಾದ್ರೆ ಇದನ್ನು ಯೂಸ್ ಮಾಡ್ತಿದ್ರು. ಅಂದರೆ ಯಾರಾದರೂ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದಾರ ಅಂತ ಹೇಳ್ಕರಿಂದ ಈ ಥರ ಕುತ್ಕೊಂಡು ಫುಲ್ಲ ಬೇರೆ ಔಟ್ಸೈಡ್ ಇರುವಂಥ ಯಾರಾದರೂ ಪರ್ಸನ್ಸ್ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದಾರ ಅಂತ ಹೇಳ್ಕರಿಂದ ಇದನ್ನು ಯೂಸ್ ಮಾಡ್ತಿದ್ರು. ಬಟ್ ನನಗೆ ಇದನ್ನು ನೋಡಿದಾಗ ಏನು ಅನ್ನಿಸ್ತಂದರೆ, ನಾವು ಇಂಟರ್ನೆಟ್ ಅನ್ನೋದು ಎಷ್ಟು ಸ್ಪೀಡ್ ಇದೆಯಪ್ಪ ಅಂದರೆ, ನಾವು ಜಸ್ಟ್ ಒಂದು ಮೊಬೈಲು ಒಂದಿಷ್ಟು ಒಂದು ಸಣ್ಣ ಆಬ್ಜೆಕ್ಟನ್ನು ಇಟ್ಕೊಂಡು ಜಸ್ಟ್ ಒಂದು ಸಣ್ಣ ಆಬ್ಜೆಕ್ಟನ್ನು, ಮೊಬೈಲ್ ಅನ್ನೋದು ಒಂದು ಸಣ್ಣ ಆಬ್ಜೆಕ್ಟ್, ಇದರಿಂದ ಏನು ಮಾಡ್ಬೋದಪ್ಪ ಅಂತಂದರೆ ಇಡೀ ಪ್ರಪಂಚನೇ ನೋಡ್ಬೋದು ಅಂತ. ಮುಂಚೆ ಎಲ್ಲ ಏನಾಗ್ತಿತ್ತಪ್ಪ ಅಂತಂದರೆ, ಒಂದು ಯಾವುದೋ ಎಕ್ಸಾಮ್ಸ್ ಬರಿತಿದ್ದೀರಾ, ಅಲ್ಲೆಲ್ಲ ಹೋಗಬೇಕಾಗಿತ್ತು, ಓದ್ಕೋಬೇಕಾಗಿತ್ತು, ಎಲ್ಲ ಆ ಥರ ಇತ್ತು. ಬಟ್ ಇವಾಗ ಏನಪ್ಪ ಅಂತಂದರೆ ಎಷ್ಟೋ ಜನ ಏನು ಮಾಡ್ತಿದ್ದಾರಪ್ಪ ಅಂತಂದರೆ, ಗೋರ್ಮೆಂಟ್ ಎಕ್ಸಾಮ್ಸ್ನೆಲ್ಲ ಜಸ್ಟ್ ಮನೆಯಲ್ಲಿ ಇದ್ಕೊಂಡೇ ಒಂದು ಮೊಬೈಲನ್ನು ಯೂಸ್ ಮಾಡಿಕೊಂಡು ಎಕ್ಸಾಮ್ಸ್ನೆಲ್ಲ ಕ್ರ್ಯಾಕ್ ಮಾಡ್ತಿದ್ದಾರೆ ಅಲ್ವಾ? ಅಂದರೆ ನನಗೆ ಇದನ್ನು ನೋಡಿದಾಗ ಅನ್ನಿಸ್ತು, ನಾನೇನು ಮಾಡ್ಬೋದಪ್ಪ ಅಂತಂದರೆ ಒಂದು ಜಸ್ಟ್ ಮನೇಲಿ ಕೂತ್ಕೊಂಡು ಹೊರಗಡೆ ಏನು ನಡೀತಿದೆ ಅಂತ ಹೇಳ್ಕೊಂಡು ಇದರಿಂದ ಚೆಕ್ ಮಾಡ್ಬೋದಾಗಿತ್ತು ಅಲ್ವಾ? ಇವಾಗ ಅದೇ ರೀತಿಯಾಗಿ ಮೊಬೈಲ್ ಇಟ್ಕೊಂಡು ಇಡೀ ಪ್ರಪಂಚನೇ ಎಷ್ಟು ವಿಶಾಲವಾಗಿದೆ ಅಂತ ನೋಡ್ಬೋದು. ಇವಾಗ ನೋಡಿ, ಎಷ್ಟೋ ವಿಷಯಗಳು ನಮಗೆ ಗೊತ್ತಿರಲ್ಲ. ಜಸ್ಟ್ ಈ ಮೊಬೈಲಿಂದ ಏನು ಮಾಡ್ಬೋದಪ್ಪ ಅಂದರೆ ಎಲ್ಲನೂ ತಿಳ್ಕೊಬೋದು. ನಾವೆಲ್ಲನೂ ಏನು ಮಾಡ್ಬೋದು ರೀ, ತಿಳ್ಕೊಬೋದು. ಅದೇ ಈ ಥರ ಅಲ್ವಾ? ಇವಾಗ ನೋಡಿ, ಸುಮ್ಮನೆ ನನಗೆ ಎಂಥ ಖುಷಿ ಸಿಗುತ್ತೆ ಅಂದರೆ ಇದು ನೋಡಿದಾಗ, ಅಂದರೆ ಎಂಥ ಮೈಂಡ್ ಸೈನ್ಸ್ ಅಲ್ವಾ ಇದು, ಸೈನ್ಸ್ ಮೇಲೆ ವರ್ಕ್ ಆಗುತ್ತೆ. ಇಲ್ಲೊಂದು ಮಿರರ್ ಇದೆ. ಆ್ಯಕ್ಚುಲಿ ಇಲ್ಲೊಂದು ಮಿರರ್ ಹಾಕಿರ್ತಾರೆ, ನೆಕ್ಸ್ಟು ಇಲ್ಲೊಂದು ಮಿರರ್ ಹಾಕಿರ್ತಾರೆ. ಅನಿಸುತ್ತೆ ನೋಡಿ, ಕಾಣಿಸುತ್ತೆ ಅಲ್ವಾ? ಈಗ ಕಾಣಿಸುತ್ತೆ. ಅಂದರೆ ಒಂದು ಯಾವುದಾದ್ರೂ ವಸ್ತು ಇರುತ್ತಲ್ವ, ಅದ್ರದ್ದು ರಿಫ್ಲೆಕ್ಷನ್ ಇಲ್ಲಿ ಬೀಳುತ್ತೆ. ಅಂದರೆ ಅದರದ್ದು ನೆರಳು ಅಂತೀರ, ರಿಫ್ಲೆಕ್ಷನ್ ಅಂತಂದರೆ ಅದರ ಆಬ್ಜೆಕ್ಟ್ ಇಲ್ಲಿ ಕಾಣಿಸಿದಾಗ ಅದೇನಾಗುತ್ತಪ್ಪ ಅಂದ್ರೆ ಅದು ರಿಫ್ಲೆಕ್ಟಾಗಿ ಇಲ್ಲಿ ಬರುತ್ತೆ, ಈ ಮಿರರಲ್ಲಿ ಬೀಳುತ್ತೆ. ಅಂದರೆ ಈ ಮಿರರಲ್ಲಿ ಬೀಳುತ್ತೆ. ಅಲ್ಲಿ ಏನು ನಡೀತಿದೆ ಅಂತ ನೋಡ್ಬೋದು. ಇವಾಗ ನೋಡಿ, ನಾನು ಆ್ಯಕ್ಚುಲಿ ರೂಮಲ್ಲಿದ್ದೀನಿ ನಾನು. ಅಂದರೆ ಅಷ್ಟು ಕರೆಕ್ಟಾಗಿ ಕಾಣಿಸಲ್ಲ ಇದರಲ್ಲಿ, ಯಾಕಂದರೆ ಸ್ಮಾಲ್ ಇದೆ ಅಲ್ವಾ? ಅಲ್ಲ, ಹೊರಗಡೆ ಇರೋ ಗೋಡೆ ಕಾಣಿಸುತ್ತೆ. ಸುಮ್ಮನೆ ಹಂಗೆ ರೆಡಿ ಮಾಡಿರೋದು ಇದು, ಸುಮ್ಮನೆ ಮಕ್ಕಳಿಗೆ ತೋರ್ಸೋಕ್ಕೋಸ್ಕರ ರೆಡಿ ಮಾಡಿರೋದು. ಅಲ್ಲಿ ಅಲ್ಲಿ ನೋಡಿ, ಅಲ್ಲಿ ಬ್ಲೂ ಕಲರ್ ಏನೋ ಕಾಣಿಸ್ತಿದೆ ಅಲ್ವೋ, ಅದು ಶಾಪ್. ಆ್ಯಕ್ಚುಲಿ ಅದು ಶಾಪು. ಇಲ್ಲಿ ಹೆಂಗೆ ಕಾಣಿಸುತ್ತೆ ನೋಡಿ, ಕಾಣಿಸ್ತಲ್ವ? ಅಷ್ಟು ಕ್ಲಿಯರ್ ಇಲ್ಲ, ಬಟ್ ಬ್ಲರ್ನೇ ಕಾಣಿಸ್ತಿದೆ ಅಲ್ವ? ಅಲ್ಲಿ ನೋಡೋದು ನಾನು, ಮನೆ ಇದೆ ಅಲ್ಲಿ ಫುಲ್ಲು. ಇಲ್ಲಿ ಕಾಣಿಸುತ್ತೆ ನೋಡಿ, ಗೊತ್ತಾಯ್ತಲ್ವ? ಈ ಥರ ಅಂದರೆ ಒಂದು ಆಬ್ಜೆಕ್ಟ್, ಒಂದು ವಸ್ತುನ ಇಟ್ಕೊಂಡು ಏನು ಮಾಡ್ಬೋದಪ್ಪ ಅಂತಂದರೆ ಈ ಪ್ರಪಂಚನೇ ನೋಡ್ಬೋದು
ಅಂದರೆ ಅವರು ಅಲ್ಲೇ ಅಷ್ಟು ಜಾಗದಲ್ಲಿ ನೋಡ್ತಿದ್ರೇನೋ ಅನಿಸುತ್ತೆ. ಬಟ್ ನಾವೇನು ಮಾಡ್ಬೋದಪ್ಪ ಅಂದರೆ ಜಸ್ಟ್ ಒಂದು ಮೊಬೈಲ್ನ ಇಟ್ಕೊಂಡು ಇಡೀ ಪ್ರಪಂಚನೇ ನೋಡ್ಬೋದಲ್ವಾ ಅಂತ ಅನಿಸುತ್ತೆ. ಒಂಥರ ಖುಷಿ ಅಲ್ವಾ, ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ. ವಾ, ಹೆಂಗೆ ಅನಿಸುತ್ತಲ್ವಾ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ.